ವೆಲ್ಕಮ್ ಬ್ಯಾಕ್ ಟು ಸುಮಾ MS ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಮೆಹಂದಿ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಸೊ ತುಂಬ ದಿನಗಳಿಂದ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಸಹ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಮೆಹಂದಿ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ನಾನು ಈ ಥರ ಒಂದು ಔಟ್ಫಿಟ್ನ ವೇರ್ ಮಾಡಿದ್ದೆ ಮೆಹಂದಿ ಶಾಸ್ತ್ರಕ್ಕೆ. ಇದು ತುಂಬ ಹುಡ್ಕಾಡಿ ತೊಗೊಂಡಿದ್ದೆ ನಾನು ಈ ಒಂದು ಔಟ್ಫಿಟ್, ಯಾಕೆಂದರೆ ಮಾಡ್ರನ್ ಆಗಿಯೂ ಕಾಣಿಸುತ್ತೆ, ಹಾಗೆ ಟ್ರೆಡಿಷನಲ್ ಆಗಿಯೂ ಕಾಣಿಸುತ್ತೆ. ಸೊ ಈ ಒಂದು ಔಟ್ಫಿಟ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಸೊ ಅದಕ್ಕೆ ಇದನ್ನ ಹುಡ್ಕಾಡಿ ತೊಗೊಂಡಿದ್ದೆ. ಆಮೇಲೆ ಇವಾಗ ನನಗೆ ಮೆಹಂದಿ ಡಿಸೈನ್ಸ್ ಹಾಕ್ತಾ ಇರೋದು ನನ್ನ ತಂಗಿ ಪೂಜಾ. ಸೊ ಇವಳು ಮೆಹಂದಿ ಡಿಸೈನ್ಸ್ನ ತುಂಬ ಚೆನ್ನಾಗಿ ಹಾಕ್ತಾಳೆ. ಯಾವುದೇ ಫಂಕ್ಷನ್ ಆಗಿರ್ಬೋದು, ಬ್ರೈಡಲ್ ಆಗಿರ್ಬೋದು, ಬೇಬಿ ಶವರ್ ಆಗಿರ್ಬೋದು, ಯಾವುದೇ ಫಂಕ್ಷನ್ ಇರಲಿ ಎಲ್ಲ ಫಂಕ್ಷನ್ಗೂ ಮೆಹಂದಿ ಡಿಸೈನ್ಸ್ ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾಳೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವಳದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ, ಪೂಜಾ ಮೆಹಂದಿ ಡಿಸೈನ್ಸ್ ಅಂತ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಯಾವ ಥರ ಮೆಹಂದಿ ಡಿಸೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊಳ್ತೀನಿ. ನಿಜವಾಗ್ಲೂ ಮೆಹಂದಿ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನೀವೇ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಹ್ಯಾಪಿ ಫೀಲ್ ಆಯಿತು, ಯಾಕೆಂದರೆ ನಾನು ಯಾವ ಥರ ಡಿಸೈನ್ ಹೇಳಿದ್ದೀನೋ ಅದೇ ಥರ ಡಿಸೈನ್ನ ಹಾಕಿದ್ದಾಳೆ. ಸೊ ಐ ಆಮ್ ಸೋ ಹ್ಯಾಪಿ. ತುಂಬಾ ಚೆನ್ನಾಗಿ ಬಂದಿದೆ. ಆ ಫಿನಿಶಿಂಗ್ ಕೂಡ ಆಗಿರ್ಬೋದು ತುಂಬ ಅಮೇಝಿಂಗ್ ಅಂತಲೇ ಅನ್ನಿಸ್ತಾ ಇದೆ. ಆಮೇಲೆ ಇದೆಲ್ಲನೂ ಚೆನ್ನಾಗಿ ಬರಬೇಕೆಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಪೇಷನ್ಸ್. ನಾವು ಸ್ವಲ್ಪ ಪೇಷನ್ಸಿಂದ ಕೂತ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಅವರಿಗೆ ಇರಿಟೇಟ್ ಮಾಡದೇ ಇದ್ದರೆ ತುಂಬ ಚೆನ್ನಾಗಿ ಹಾಕ್ತಾಳೆ. ಈ ಡಿಸೈನ್ ನಾನು ಮೊಬೈಲ್ನಲ್ಲಿ ನೋಡಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿಂದು ತಗೊಂಡು ಅವಳಿಗೆ ಹೇಳಿದ್ದೆ ಇದೇ ಥರ ಬರಬೇಕು ಅಂತ. ಸೊ ಇದೇ ಥರ ಡಿಸೈನ್ ಹಾಕಿದ್ದಾಳೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ಫೈನಲ್ ಲುಕ್ ಯಾವ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ ನೋಡಿ. ವಾವ್, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ಸೊ ನೋಡಿದ್ರಲ್ವಾ, ಇದು ನನ್ನ ಮೆಹಂದಿ ಶಾಸ್ತ್ರದ ವ್ಲಾಗ್ ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಟು ಆಲ್.